ಎಲ್ಲರಿಗೂ ನಮಸ್ಕಾರ. ಜ್ಞಾನಾರಂಭ ಫಾರ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಮತ್ತು ಎವರ್ಗ್ರೀನ್ ಇಕನಾಮಿಕ್ಸ್ ಟೆಲಿಗ್ರಾಮ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈಗಾಗಲೇ ಕರ್ನಾಟಕ ರಾಜ್ಯ ಅರ್ಹತಾ ಪರೀಕ್ಷೆ 2024 ಮತ್ತು ರಾಯಚೂರು ವಿಶ್ವವಿದ್ಯಾಲಯ ಸಹಾಯಕ ಪ್ರಾಧ್ಯಾಪಕರ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಪತ್ರಿಕೆ 1 ಮತ್ತು ಪತ್ರಿಕೆ 2ರ ಕೀ ಉತ್ತರಗಳನ್ನು ಕೆಇಎ ಏನು ಮಾಡಿತ್ತಪ್ಪ ಅಂದರೆ ದಿನಾಂಕ 26/11/2024 ಪ್ರಕಟಿಸಿತ್ತು. ಸೊ ಅದರಂತೆ ಪ್ರಕಟಿಸಿರುವಂತಹ ಕೀ ಉತ್ತರಗಳಿಗೆ ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ ದಿನಾಂಕ 29/11/2024 ಸಂಜೆ 5 ಗಂಟೆ ಒಳಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲು ಕಾಲಾವಕಾಶವನ್ನು ನೀಡಿರುತ್ತದೆ. ಅದರಂತೆ ಅಭ್ಯರ್ಥಿಗಳಿಂದ ಸ್ವೀಕೃತಗೊಂಡಂತಹ ಆಕ್ಷೇಪಣೆಗಳನ್ನು ವಿಷಯ ತಜ್ಞರು ಪರಿಶೀಲಿಸಿದ ನಂತರ ಸಾಮಾನ್ಯ ಪತ್ರಿಕೆಗೆ ಸಂಬಂಧಪಟ್ಟಂತೆ ಇದೇನು ಅಂತಂದರೆ ಒಂದು ಸಾಮಾನ್ಯ ಪತ್ರಿಕೆಗೆ ಸಂಬಂಧಪಟ್ಟಂತಹ ಕೀ ಉತ್ತರಗಳು. ಸೊ ಇದೇ ರೀತಿ ನೀವು ಕೆಇಎ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ವಿಷಯಕ್ಕೆ ಸಂಬಂಧಪಟ್ಟಂತಹ ಕೀ ಉತ್ತರಗಳನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನೀವು ವೆರಿಫೈ ಮಾಡ್ಕೊಬೋದು. ಸೊ ಅದರಂತೆ ಇಲ್ಲಿ ಸಾಮಾನ್ಯ ಪತ್ರಿಕೆಗೆ ಸಂಬಂಧಿಸಿದಂತೆ ಅಂತಿಮವಾಗಿ ಪರಿಷ್ಕೃತಗೊಂಡಿರುವಂತಹ ಕೀ ಉತ್ತರಗಳ ವಿವರಗಳನ್ನು ಈ ಕೆಳಗಂಡಂತೆ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಈಗಾಗಲೇ ಅವರು 26ನೇ ತಾರೀಕು ಕೆಇಎ ಕೆಸೆಟ್ಗೆ ಸಂಬಂಧಪಟ್ಟಂತೆ ಹಾಗೆ ರಾಯಚೂರು ಸಹಾಯಕ ಪ್ರಾಧ್ಯಾಪಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಕೀ ಉತ್ತರಗಳನ್ನು 26ನೇ ತಾರೀಕು ನೀಡಿದರು. ಸೊ ಅದರಂತೆ 29ನೇ ತಾರೀಕುವರೆಗೆ ಆಕ್ಷೇಪಣೆಗಳನ್ನು ಸಲ್ಲಿಸಲು ಕಾಲಾವಕಾಶವನ್ನು ಸಹ ನೀಡಿದರು. ಸೊ ಅದರಂತೆ ಇವತ್ತು ಏನು ಮಾಡಿದ್ದಾರೆ ಅಂದರೆ ಅಂತಿಮವಾಗಿ ಪರಿಷ್ಕೃತಗೊಂಡಿರುವಂತಹ ಕೀ ಉತ್ತರಗಳ ವಿವರಣೆಗಳನ್ನು ನೀಡಿದ್ದಾರೆ. ಸೊ ಇಲ್ಲಿ ಪತ್ರಿಕೆ 1 ಜನರಲ್ ಪೇಪರಲ್ಲಿ ಯಾವೆಲ್ಲ ಕೀ ಉತ್ತರಗಳು ಪರಿಷ್ಕೃತಗೊಂಡಿವೆ ಅನ್ನೋದನ್ನು ನೋಡೋದಾದರೆ ಇಲ್ಲಿ ಮೊದಲನೇದಾಗಿ ನೋಡೋದಾದರೆ ಇಲ್ಲಿ ಈ ಒಂದು ಪ್ರಶ್ನೆಗೆ ಇಲ್ಲಿ ವರ್ಷನ್ ಕೋಡ್ಗಳನ್ನು ಕೊಟ್ಟಿದ್ದಾರೆ. ವರ್ಷನ್ ಎ, ವರ್ಷನ್ A2, ವರ್ಷನ್ B1, ವರ್ಷನ್ B2, ವರ್ಷನ್ C1, ವರ್ಷನ್ C2, ವರ್ಷನ್ D1, ವರ್ಷನ್ D2 ಅಂತೇಳಿ. ಸೊ ಇಲ್ಲಿ ನಿಮ್ಮ ಯಾವೆಲ್ಲ ವರ್ಷನ್ನ ಪ್ರಶ್ನೆ ಪತ್ರಿಕೆಗಳಿದೆ ಸೊ ಅಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಸಂಖ್ಯೆಗೆ ಅನುಗುಣವಾಗಿ ನೀವು ಇಲ್ಲಿ ಉತ್ತರಗಳನ್ನು ನೋಡ್ಕೊಬೇಕಾಗುತ್ತೆ. ಸೊ ಇಲ್ಲಿ ಮೊದಲು 26ನೇ ತಾರೀಕು ಪ್ರಕಟಗೊಂಡಿದ್ದಂತಹ ಕೀ ಉತ್ತರದಲ್ಲಿ ಆಪ್ಷನ್ 2 ಅಂತ ಹೇಳಿ ಮೆನ್ಷನ್ ಮಾಡಿದ್ರು. ಸೊ ಇಲ್ಲಿ ಈ ಪ್ರಶ್ನೆಗೆ ಇಲ್ಲಿ ಗ್ರೇಸ್ ಅಂಕವನ್ನು ನೀಡಿದ್ದಾರೆ. ಸೊ ಇಲ್ಲಿ ಹಾಗೆ ಇಲ್ಲಿ ಆಪ್ಷನ್ ಸಿ ಅನ್ನು ಕೊಟ್ಟಿದ್ದಂತಹ ಉತ್ತರಕ್ಕೆ ಇಲ್ಲಿ ಆಪ್ಷನ್ 4 ಅನ್ನು ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಆಪ್ಷನ್ ಸಿ ಕೊಟ್ಟಿದ್ರು. ಸೊ ಇಲ್ಲಿ ಆಪ್ಷನ್ 3 or 4 ಅಂತ ಕೊಟ್ಟಿದ್ದಾರೆ. ಸೊ ಹಾಗೆ ಇಲ್ಲಿ ಆಪ್ಷನ್ 1 ಅಂತ ಕೊಟ್ಟಿದ್ದಂತಹ ಉತ್ತರಕ್ಕೆ ಇಲ್ಲಿ ಗ್ರೇಸ್ ಅಂಕವನ್ನು ಕೊಟ್ಟಿದ್ದಾರೆ. ಅಲ್ಲಿ ಆಪ್ಷನ್ 3 ಅಂತ ಕೊಟ್ಟಿರುವಂತಹ ಒಂದು ಪ್ರಶ್ನೆಗೆ ಗ್ರೇಸ್ ಅಂಕವನ್ನು ಕೊಟ್ಟಿದ್ದಾರೆ. ಸೊ ಹಾಗಿದ್ರೆ ಇಲ್ಲಿ ಯಾವ ಪ್ರಶ್ನೆಗೆ ಇಲ್ಲಿ ನಿಮಗೆ ಜನರಲ್ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹ ಯಾವ ಪ್ರಶ್ನೆಗಳಿಗೆ ಕೀ ಉತ್ತರಗಳು ಯಾವುದು ಪರಿಷ್ಕೃತಗೊಂಡಿದೆ ಅನ್ನೋದನ್ನು ನಾವು ನೋಡೋದಾದರೆ ಇಲ್ಲಿ ಈಗಾಗಲೇ ಇದನ್ನ ಸೂಚನೆಯನ್ನು ನೋಡ್ಕೊಂಡ್ಬಿಡಿ. ಎಲ್ಲ ಆಕ್ಷೇಪಿತ ಪ್ರಶ್ನೆಗಳನ್ನು ವಿಷಯ ತಜ್ಞರಿಂದ ಪರಿಶೀಲಿಸಿ ಮೇಲ್ಕಂಡ ಪಟ್ಟಿಯಲ್ಲಿರುವ ಪ್ರಶ್ನೆಗಳ ಪರಿಷ್ಕೃತ ಕೀ ಉತ್ತರವನ್ನು ಪ್ರಕಟಿಸಲಾಗಿದೆ. ಉಳಿದ ಆಕ್ಷೇಪಿತ ಪ್ರಶ್ನೆಗಳ ಕೀ ಉತ್ತರಗಳಲ್ಲಿ ಯಾವುದೇ ಬದಲಾವಣೆಗಳು ಇರುವುದಿಲ್ಲ. ಸೊ ಹಾಗಾಗಿ ಏನಾಗುತ್ತೆ, ಇದೇ ಫೈನಲ್ ಕೀ ಆನ್ಸರ್ ಆಗುತ್ತೆ. ಸೊ ಇದರಲ್ಲಿ ನಿಮ್ಮ ಮಾರ್ಕ್ಸ್ಗಳು ವೇರಿ ಆಗಿತ್ತು ಅಂತಂದರೆ ಪ್ಲಸ್ ಆಗಿರಲಿ, ಎಲ್ಲರದ್ದು ಕೂಡ ಒಳ್ಳೆ ಸ್ಕೋರ್ ಆಗಲಿ, ಎಲ್ಲರಿಗೂ ತುಂಬ ಜನ ಈ ಸರಿ ಕೆಸೆಟನ್ನು ಕ್ಲಿಯರ್ ಮಾಡಿ ಅಂತೇಳಿ ನಾನು ಬಯಸ್ತೀನಿ. ಸೊ ಹಾಗಾಗಿದ್ರೆ ಪತ್ರಿಕೆ 1ರಲ್ಲಿ ಯಾವೆಲ್ಲ ಪ್ರಶ್ನೆಗಳಿಗೆ ಉತ್ತರಗಳು ಚೇಂಜ್ ಆಗಿದೆ ಅನ್ನೋದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ನೋಡೋದಾದರೆ ಇಲ್ಲಿ ವಿಚ್ ಆಫ್ ದ ಫಾಲೋವಿಂಗ್ ಆರ್ ದ ರೀಸನ್ಸ್ ಆರ್ ಫ್ಯಾಕ್ಟರ್ಸ್ ಫಾರ್ ಎಕ್ಸ್ಪೋಜರ್ ಟು ಬೆನ್ಝೆನ್ ಪೊಲ್ಯೂಷನ್. ಇಲ್ಲಿ ಎ ಆಟೋಮೊಬೈಲ್ ಎಕ್ಸಾಸ್ಟ್, ಬಿ ಟೊಬ್ಯಾಕೊ ಸ್ಮೋಕ್, ಸಿ ವುಡ್ ಬರ್ನಿಂಗ್, ಡಿ ಯೂಸಿಂಗ್ ವಾರ್ನಿಶ್ಡ್ wooden furniture, E using product made from polyurethane. Select the correct answer using codes given the below ಅಂತ ಕೊಟ್ಟಿದ್ರು. ಆಪ್ಷನ್ ಎ ಅಲ್ಲಿ ಬಿ ಆ್ಯಂಡ್ ಸಿ ಓನ್ಲಿ, ಆಪ್ಷನ್ 2 ಬಿ ಆ್ಯಂಡ್ ಡಿ ಓನ್ಲಿ, ಆಪ್ಷನ್ 3 ಎ ಬಿ ಸಿ ಡಿ ಆ್ಯಂಡ್ ಇ, ಆಪ್ಷನ್ 4 ಎ ಸಿ ಆ್ಯಂಡ್ ಡಿ ಅಂತ ಕೊಟ್ಟಿದ್ರು. ಸೊ ಈಗಾಗಲೇ ನಾನು ನಿಮಗೆ ಅಬ್ಜೆಕ್ಷನಲ್ಲಿ ಯಾವ ಪ್ರಶ್ನೆಗೆ ಅಬ್ಜೆಕ್ಷನ್ ಹಾಕ್ಬೋದು, ಅಕ್ಯುರೇಟ್ ಆನ್ಸರ್ ಅಂತ ಹೇಳಿ ನಿಖರವಾದ ಮಾಹಿತಿಯನ್ನು ಕೊಟ್ಟಿದ್ದೆ. ಸೊ ಅದರಂತೆ ಇಲ್ಲಿ ಕೂಡ ಈ ಒಂದು ಪ್ರಶ್ನೆ UPSCಯಲ್ಲಿ ಕೇಳಿದಂತಹ ಪ್ರಶ್ನೆ ಆಗಿತ್ತು. ಸೊ ಇದಕ್ಕೆ ನಿಮಗೆ ಗ್ರೇಸ್ ಅಂಕ ಬರಬೇಕು ಅಂತ ಹೇಳಿದ್ದೆ. ಸೊ ಹಾಗಾಗಿ ಇಲ್ಲಿ ಈ ಒಂದು ಪ್ರಶ್ನೆಗೆ ನಿಮಗೆ ಗ್ರೇಸ್ ಅಂಕ ಸಿಕ್ಕಿದೆ. ಸೊ ಕೆಳಗಿನವುಗಳಲ್ಲಿ ಯಾವುದೋ ಬೆನ್ಸಿನ್ ಮಾಲಿನ್ಯ ಉಂಟಾಗಲು ಕಾರಣಗಳಾಗಿವೆ? ಆಟೋಮೊಬೈಲ್ ನಿಷ್ಕಾಸ, ತಂಬಾಕಿನ ಹೊಗೆ, ಮರ ಸುಡುವಿಕೆ, ವಾರ್ನಿಷ್ ಮಾಡಿದ ಮರದ ಪೀಠೋಪಕರಣಗಳ ಬಳಕೆ, ಪಾಲಿಯುರೇಥೇನ್ ಉತ್ಪನ್ನಗಳ ಬಳಕೆ. ಸೊ ಇಲ್ಲಿ ಅವರು ಕೊಟ್ಟಿದ್ದಂತಹ ಕೀ ಉತ್ತರ ಯಾವುದಪ್ಪ ಆಗಿತ್ತು ಅಂತಂದರೆ ಅವರು ಬಿ ಮತ್ತು ಸಿ ಅಂತ ಕೊಟ್ಟಿದ್ರು. ಮೊದಲನೇದಾಗಿ ಇಲ್ಲಿ ಈ ಒಂದು 8ನೇ ಪ್ರಶ್ನೆಗೆ ಇಲ್ಲಿ ಬಿ ಆ್ಯಂಡ್ ಸಿ ಆನ್ಸರ್ ಅಂತ ಹೇಳಿ ಕೊಟ್ಟಿದ್ರು. ಸೊ ಇದು ರಾಂಗ್ ಆಗ್ತಾ ಇತ್ತು. ಸೊ ಅಲ್ಲಿ ಎ ಬಿ ಸಿ ಅಂತ ಬರಬೇಕಾಗಿತ್ತು. ಸೊ ಹಾಗಾಗಿ ಇಲ್ಲಿ ನಿಮಗೆ ಈ ಒಂದು ಪ್ರಶ್ನೆಗೆ ನಿಮಗೆ ಇಲ್ಲಿ ಗ್ರೇಸ್ ಅಂಕ ಸಿಕ್ಕಿದೆ. ಈ ಪ್ರಶ್ನೆಗೆ ಯಾರೆಲ್ಲ ಅಟೆಂಡ್ ಮಾಡಿರ್ತೀರಾ
ಸೊ ನೆಗೆಟಿವ್ ಇಲ್ಲದಿರೋದ್ರಿಂದ ಪ್ರತಿಯೊಬ್ಬರು ಕೂಡ ಅಟೆಂಡ್ ಮಾಡಿರ್ತೀರ. ಸೊ ಅಟೆಂಡ್ ಮಾಡಿರೋದ್ರಿಂದ ನಿಮಗೆ ಮಾರ್ಕ್ಸ್ ಸಿಕ್ಕಿರುತ್ತೆ. ಯಾರೆಲ್ಲ ಮಿಸ್ ಮಾಡಿರ್ತಾರೋ ಅವ್ರಿಗೆ ಮಾರ್ಕ್ಸ್ ಸಿಗೋದಿಲ್ಲ. ಸೊ ಅಟೆಂಡ್ ಮಾಡಿರೋರು ಮಾತ್ರ ಈ ಗ್ರೇಸ್ ಅಂಕ ಸಿಗುತ್ತೆ ಅಂತ ಹೇಳ್ತೀನಿ. ನಂತರದ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಕಂಡ ಪಟ್ಟಿಗಳನ್ನು ಹೊಂದಿಸಿ ಸೂಕ್ತ ಉತ್ತರಗಳನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ರು. ಕೆಲವು ಆಯೋಗಗಳನ್ನು ಕೊಟ್ಟಿದ್ರು, ಅದಕ್ಕೆ ಸಂಬಂಧಪಟ್ಟಂಥ ಸಂಸ್ಥೆಗಳ ಬಗ್ಗೆ ಕೊಟ್ಟಿದ್ರು. ಸೊ ಇಲ್ಲಿ ಮೊದಲನೇದಾಗಿ ಜ್ಞಾನ ಆಯೋಗ, ಯಶ್ಪಾಲ್ ಸಮಿತಿ, ಸುಬ್ರಹ್ಮಣ್ಯನ್ ಸಮಿತಿ, NIRF ಸಮಿತಿ ಬಗ್ಗೆ ಕೊಟ್ಟಿದ್ರು. ಸೊ ಇಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಪಾರದರ್ಶಕ ಮತ್ತು ವಸ್ತುನಿಷ್ಠ ಶ್ರೇಯಾಂಕ ವ್ಯವಸ್ಥೆ, ವೃತ್ತಿಪರ ಶಿಕ್ಷಣ ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಒತ್ತು ನೀಡುವುದು, ಒಂದು ಅತ್ಯುನ್ನತ ಸಂಸ್ಥೆಯು ಎಲ್ಲ ವೃತ್ತಿಪರ ಸಂಸ್ಥೆಗಳ ಕಾರ್ಯಗಳನ್ನು ಒಳಗೊಳ್ಳುವುದು, ವಿಶ್ವವಿದ್ಯಾಲಯವನ್ನು ರಚಿಸಲು ಶಿಫಾರಸು ಮಾಡುವುದು ಅಂತೇಳಿ ಕೊಟ್ಟಿದ್ರು. ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ಯಾವ್ದು ಕೊಟ್ಟಿದ್ರು ಅಂತಂದ್ರೆ ಆಪ್ಷನ್ ಸಿ ಅನ್ನ ಕೊಟ್ಟಿದ್ರು. ಇಲ್ಲಿ ಕಳೆದ ಬಾರಿ ಇಲ್ಲಿ ಆಪ್ಷನ್ ಸಿ ಉತ್ತರವನ್ನು ಕೊಟ್ಟಿದ್ರು. ಆದರೆ ಇವಾಗ ಏನು ಮಾಡಿದ್ದಾರೆ ಅಂದರೆ ಈ ಪ್ರಶ್ನೆಗೆ ನಿಮಗೆ ಗ್ರೇಸ್ ಅಂಕವನ್ನು ಕೊಟ್ಟಿದ್ದಾರೆ. ಸೊ ಇದಕ್ಕೆ ಇಲ್ಲಿ ಗ್ರೇಸ್ ಅಂಕ ಸಿಗುತ್ತೆ. ನೀವು ಯಾರು ಅಟೆಂಡ್ ಮಾಡಿದರೆ ಪ್ರಶ್ನೆನ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗ್ರೇಸ್ ಅಂಕ ಸಿಗುತ್ತೆ. ನಂತರದಲ್ಲಿ ಸೊ ಇದೇ ಪ್ರಶ್ನೆ ಇಂಗ್ಲೀಷಲ್ಲಿ ನಾಲೆಡ್ಜ್ ಕಮಿಷನ್, ಯಶ್ಪಾಲ್ ಕಮಿಷನ್, ಸುಬ್ರಹ್ಮಣ್ಯನ್ ಕಮಿಷನ್ ಅಂಡ್ NIRF 2015. ಸೊ ಅದರ ರಿಲೇಟೆಡ್ ಬಾಡೀಸ್ ಆ್ಯಂಡ್ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಕೊಟ್ಟಿದ್ರು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿದಾಗೆ ಇದಕ್ಕೆ ನಿಮಗೆ ಯಾರು ಅಟೆಂಡ್ ಮಾಡಿದರೆ ನಿಮ್ಮ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಗ್ರೇಸ್ ಅಂಕ ಸಿಗುತ್ತೆ. ನಂತರದ ಪ್ರಶ್ನೆ, ಮುಂದಿನ ಯಾವುದು ಅಥವಾ ಯಾವುವು ಸ್ವಯಂ ಪೋರ್ಟಲ್ನ ಗುಣಲಕ್ಷಣಗಳು. ಸೊ ಇಲ್ಲಿ ಸ್ವಯಂ ಪೋರ್ಟಲ್ನ ಬಗ್ಗೆ ಕೊಟ್ಟಿದ್ರು. ಸೊ ಈ ಪ್ರಶ್ನೆಗೆ ಇಲ್ಲಿ ಕೇವಲ ಶಾಲಾ ಹಂತದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಉತ್ತೇಜಿಸುವುದು, ಉತ್ತಮ ಗುಣಮಟ್ಟದ ಶಿಕ್ಷಣದ ಅವಕಾಶಗಳನ್ನು ಸುಧಾರಿಸುವುದು, ಉನ್ನತ ಶಿಕ್ಷಣವನ್ನು ಉತ್ತೇಜಿಸಲು DTH ಚಾನೆಲ್ಗಳ ಗುಂಪುಗಳನ್ನು ರಚಿಸುವುದು, ಸ್ವಮೌಲ್ಯಮಾಪನ ಸಾಧ್ಯವಿಲ್ಲ. ಸೊ ಈ ಒಂದು ಪ್ರಶ್ನೆಗೆ ಮೊದಲು ಆಪ್ಷನ್ 2 ಅನ್ನು ಕೊಟ್ಟಿದ್ರು. ಆದರೆ ಇವಾಗ ಏನು ಮಾಡಿದ್ದಾರೆ ಅಂದರೆ ಈ ಒಂದು ಪ್ರಶ್ನೆಗೆ ಇಲ್ಲಿ ಗ್ರೇಸ್ ಅಂಕವನ್ನು ನೀಡಿದ್ದಾರೆ. ಸೊ ಇಲ್ಲಿ ಈ ಒಂದು ಪ್ರಶ್ನೆಗೆ ಯಾರೆಲ್ಲ ಅಟೆಂಡ್ ಮಾಡಿದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ನಿಮಗೆ ಈ ಗ್ರೇಸ್ ಸಿಗುತ್ತೆ. ಸೊ ಹಾಗಾಗಿ ನಿಮಗೆ ಇಲ್ಲಿ ಮೊದಲ ಮೂರು ಪ್ರಶ್ನೆಗೆ ಇಲ್ಲಿ ನಿಮಗೆ ಗ್ರೇಸ್ ಅಂಕ ಸಿಕ್ತಂಗಾಯಿತು. ಸೊ ಇಲ್ಲಿ ಈ ಪ್ರಶ್ನೆಗೆ ಗ್ರೇಸ್ ಅಂಕ ಮತ್ತು ಕಮಿಷನ್, ನಾಲೆಡ್ಜ್ ಕಮಿಷನ್ ಆಗಿರ್ಬೋದು, ಇದಕ್ಕೂ ಕೂಡ ನಿಮಗೆ ಗ್ರೇಸ್ ಅಂಕ ಸಿಗುತ್ತೆ. ಹಾಗೆ ಇಲ್ಲಿ ಬೆನ್ಸಿನ್ನ ಮಾಲಿನ್ಯ ಉಂಟಾಗಲು ಪೀಪಲ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟಲ್ಲೂ ಕೂಡ ನಿಮಗೆ ಒಂದು ಅಂಕ ಸಿಗುತ್ತೆ. ಸೊ ಇಲ್ಲಿ 3 ಗ್ರೇಸ್ ಅಂಕಗಳನ್ನು ನೋಡಿದಂಗಾಯಿತು. ನಂತರದಲ್ಲಿ ನಿಮಗೆ ಇದೊಂದು ಪ್ರಯತ್ನ ಮತ್ತು ಪ್ರಮಾದ, ಶಾಸ್ತ್ರೀಯ ಅನುಬಂಧ, ಕ್ರಿಯಾಜನ್ಯ ಅನುಬಂಧಿತ ಒಳನೋಟ ಕಲಿಕೆ. ಈಗಾಗಲೇ ನಾನು ಯಾವುದೆಲ್ಲ ನಿಖರವಾದ ಮಾಹಿತಿ ಅಬ್ಜೆಕ್ಷನ್ನಲ್ಲಿ ನಾನು ಮೊದಲನೇ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೆ. ಸೊ ಅದರಂತೆ ಇಲ್ಲಿ ಆಪ್ಷನ್ 3 ಅನ್ನು ಕೊಟ್ಟಿದ್ರು ಇಲ್ಲಿ ಉತ್ತರವಾಗಿ. ಸೊ ಇದು ಆಪ್ಷನ್ 3. ಸೊ ಇದಕ್ಕೆ ರಾಂಗ್ ಕೊಟ್ಟಿದ್ದಾರೆ. ಇವಾಗ ಇದನ್ನು ಚೇಂಜ್ ಮಾಡಿ ಏನು ಮಾಡಿದ್ದಾರೆ, ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಆಪ್ಷನ್ 3 ಯಾರು ಹಾಕಿದ್ರಿ, ಸೊ ಇಲ್ಲಿ ನಿಮಗೆ ಇಲ್ಲಿ ಮಾರ್ಕ್ಸ್ ಹೋಗುತ್ತೆ. ಆಪ್ಷನ್ 4 ಯಾರು ಹಾಕಿದ್ದೀರಾ, ಇಲ್ಲಿ ನಿಮಗೆ ಒಂದು ಮಾರ್ಕ್ಸ್ ಪ್ಲಸ್ ಆಗುತ್ತೆ. ಒಂದು ಕ್ವಶನ್ ಅಂತಂದರೆ ಪ್ಲಸ್ 1 ಅಂದರೆ 2 ಮಾರ್ಕ್ಸ್ ನಿಮಗೆ ಇಲ್ಲಿ ಸಿಗುತ್ತೆ. ಒಂದು ಪ್ರಶ್ನೆಗೆ 2 ಅಂಕಗಳಿರುವುದರಿಂದ ನಿಮಗೆ 2 ಮಾರ್ಕ್ಸ್ ಸಿಗುತ್ತೆ. ಸೊ ಇಲ್ಲಿ ಆಪ್ಷನ್ ಚೇಂಜ್ ಆಗಿದೆ. ನಂತರ ಕೊನೆಯ ಪ್ರಶ್ನೆಯನ್ನು ನೋಡೋದಾದರೆ, ಸರಳ ಚಿತ್ರ ಒಂದು ಸಾಲಿನ ಜೊತೆಯಲ್ಲಿ ಹೆಚ್ಚು ಸಂಕೀರ್ಣವಾಗುತ್ತದೆ. ಒಂದು ಕಾಲಂನಿಂದ ಮತ್ತೊಂದು ಕಾಲಂಗೆ ಒಂದು ಚಿತ್ರವನ್ನು ಚಲಿಸಿದಾಗ ಅಥವಾ ಹಾಕಿದಾಗ ಆ ಚಿತ್ರವು ಹೆಚ್ಚು ಸಂಕೀರ್ಣವಾಗುವ ಸಾಲನ್ನು ಆರಿಸಿರಿ. ನಿಯಮ: ಸರಳ ಆಕೃತಿಗಳು ಸಂಕೀರ್ಣಗೊಳ್ಳುತ್ತವೆ. ಒಂದು ಆಕೃತಿಯಿಂದ ಮತ್ತೊಂದು ಆಕೃತಿಗೆ ಸಂಕೀರ್ಣಗೊಳ್ಳುವಂತಹ ಸಾಲನ್ನು ಆರಿಸಿರಿ ಅಂತ ಕೊಟ್ಟಿದ್ರು. ಸೊ ಈ ಒಂದು ಪ್ರಶ್ನೆಗೆ ಮೊದಲ ಒಂದು ಕೀ ಉತ್ತರದಲ್ಲಿ ಯಾವುದನ್ನು ಕೊಟ್ಟಿದ್ರು ಅಂತಂದರೆ 3 ಅನ್ನು ಕೊಟ್ಟಿದ್ರು. ಆಪ್ಷನ್ 3 ಅಂತೇಳಿ ಇದು ಸರಿಯಾದ ಉತ್ತರ ಅಂತ ಕೊಟ್ಟಿದ್ರು. ಇವಾಗ ಏನು ಮಾಡಿದರೆ 3 and 4 ಇವೆರಡು ಕೂಡ ಆನ್ಸರ್ ಆಗುತ್ತೆ. 3 ಮತ್ತು 4 ಇವೆರಡು ಆನ್ಸರ್ ಆಗುತ್ತೆ. ಸೊ ನೀವು ಇಲ್ಲಿ ಇವೆರಡು ಆಪ್ಷನಲ್ಲಿ 4ಕ್ಕೂ ಕೂಡ ಯಾರು ಹಾಕಿದ್ರಿ ನೀವು, ಇದಕ್ಕೂ ಕೂಡ ಇಲ್ಲಿ ನಿಮಗೆ ಒಂದು ಪ್ರಶ್ನೆಗೆ 2 ಅಂಕಗಳಂತೆ ಇಲ್ಲಿ 2 ಮಾರ್ಕ್ಸು ಪ್ಲಸ್ ಆಗುತ್ತೆ. ಸೊ ಇವಿಷ್ಟು ಕೂಡ ಜನರಲ್ ಪೇಪರಲ್ಲಿ ಕೊಟ್ಟಿರುವಂತಹ ಉತ್ತರಗಳ ಪರಿಷ್ಕೃತ ಉತ್ತರಗಳು. ಸೊ ಇಲ್ಲಿ ನಿಮಗೆ ಎಷ್ಟೆಲ್ಲ ಅಂಕಗಳು ಪ್ಲಸ್ ಆಗಿವೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಮುಂದಿನ ತರಗತಿಯಲ್ಲಿ ನಾನು ಎಕನಾಮಿಕ್ಸ್ ಪೇಪರಲ್ಲಿ ಯಾವೆಲ್ಲ ಪ್ಲಸ್ ಆಗಿದೆ, ಸೊ ಅದೇ ರೀತಿ ನಂತರದ PDO ಎಕ್ಸಾಮ್ ಮುಗಿದ ನಂತರ ನಾನು ಜನರಲ್ ಪೇಪರ್ 1ಗೆ ಸಂಬಂಧಪಟ್ಟಂತೆ ನಿಮಗೆ ಡಿಸೆಂಬರ್ ಸೈಕಲ್ನಲ್ಲಿರುವಂತಹ UGC ನೆಟ್ಗೆ ಸಂಬಂಧಪಟ್ಟಂತೆ ಪ್ರಶ್ನೋತ್ತರಗಳ ಸರಣಿಯನ್ನು ಪ್ರಾರಂಭಿಸ್ತಿದ್ದೀನಿ. ಸೊ ಇನ್ನೆಲ್ಲ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.